ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ದಿನ ದೇವರ ವಾಕ್ಯ ಧ್ಯಾನಿಸುವುದಕ್ಕಾಗಿ ದೇವರು ಕೊಟ್ಟಂತಹ ಅವಕಾಶಕ್ಕಾಗಿ ಆತನನ್ನೇ ಸ್ತುತಿಸುತ್ತೇನೆ. ಬನ್ನಿರಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಬೆಳಗಿನ ಜಾವದಲ್ಲಿ ದೇವರೇ, ಆಕಾಶ ಪಕ್ಷಿಗಳೆಲ್ಲವೂ ನಿಮ್ಮನ್ನು ಸ್ತುತಿಸುತ್ತಾ ಸೃಷ್ಟಿಯೆಲ್ಲ ನಿಮ್ಮನ್ನು ಘನಪಡಿಸುತ್ತಿರುವಾಗ ನಿಮ್ಮ ರೂಪದಲ್ಲಿ, ನಿಮ್ಮ ಆಕಾರದಲ್ಲಿ ಉಂಟು ಮಾಡಲ್ಪಟ್ಟ ನಾವು ನಿದ್ದೆಯ ಮೊಬ್ಬಿನಲ್ಲಿರದೆ ಸೃಷ್ಟಿಕರ್ತನನ್ನು ಆರಾಧಿಸುವುದಕ್ಕಾಗಿ ಎಚ್ಚರಗೊಂಡು ನಿಮ್ಮನ್ನು ಮೊರೆಯಿಡಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೊರಗಡೆ ಒಂದು ಸಾರಿ ಬಾಗಿ ನೋಡಿರಿ, ಸೂರ್ಯನು ಉದಯಿಸುತ್ತಾ ಇರುತ್ತಾನೆ, ಪಕ್ಷಿಗಳು ಕೂಗಾಡುತ್ತಾ ಇರುತ್ತವೆ, ಗೂಡಿನಿಂದ ಹೊರಗೆ ಬಂದು ಹಾರಾಡುತ್ತಾ ಇರುತ್ತವೆ. ಆನಂದಕರವಾಗಿ, ಸಂತೋಷಕರವಾಗಿ ಇರುವ ಹಾಗೆ ಅವು ಆಕಾಶದಲ್ಲಿ ಹಾರಾಡುತ್ತಾ ಇರುತ್ತವೆ. ಸಕಲ ಸೃಷ್ಟಿ ಕುಕುಡು ಕೋ ಎಂಬುದಾಗಿ ಕೋಳಿ ಕೂಗುತ್ತವೆ, ಪಕ್ಷಿಗಳು ಚಿಲಿಪಿಲಿ ಹಾಡುತ್ತವೆ. ಒಂದು ಸುಂದರವಾದ ಆ ದೇವರ ಸೃಷ್ಟಿ ಎಲ್ಲವೂ ಕೂಡ ಪ್ರಿಯರೇ. ಹಾಗೆ ವಿಕಸಿಸುವ ಪುಷ್ಪಗಳು ಎಷ್ಟು ವಿವರಿಸಿದ್ರೂ ಸಾಲಲ್ಲ. ಈ ದಿನ ನಮ್ಮ ಸಣ್ಣ ಸಣ್ಣ ಮನೆಗಳಲ್ಲಿ ಫ್ಲ್ಯಾಟ್ಸ್ಗೆ ಪರಿಮಿತರಾಗಿ ಸೃಷ್ಟಿಯನ್ನು ನೋಡ್ಲಿಕ್ಕಾಗ್ತಿಲ್ಲ. ಆಕಾಶದ ಕಡೆಗೆ ಕಣ್ಣೆತ್ತಲಿಕ್ಕಾಗುತ್ತಾ ಇಲ್ಲ. ನಮ್ಮನ್ನೇ ನೋಡಿಕೊಳ್ತಿದ್ದೇವೆ, ನಮ್ಮ ಬಾಧೆಗಳನ್ನೇ ನೋಡಿಕೊಳ್ತಿದ್ದೇವೆ, ನಮ್ಮ ಸಮಸ್ಯೆಗಳನ್ನೇ ನೋಡಿಕೊಳ್ತಿದ್ದೇವೆ. ಕೊನೆಗೆ ನಮಗುಳಿಯೋದು ಒಂದೇ, ಅದೇನೆಂದು ಹೇಳಿ? ಚಿಂತೆ. ಚಿಂತೆ ಅಂದರೆ ಇಲ್ಲದೇ ಇರುವಂಥದರ ಕುರಿತಾಗಿ ಬಾಧೆ ಪಡೋದು, ಯೋಚಿಸೋದು, ಆವೇದನಗೊಳ್ಳೋದು. ಬೈಬಲ್ನಲ್ಲಿ ಎಷ್ಟೋ ಸಾರಿ ಕರ್ತನು ನಮಗೆ ಭಯಪಡಬೇಡಿರಿ ಎಂದು ಹೇಳಿದ್ದಾರೆ, ಚಿಂತಿಸಬೇಡಿರಿ ಎಂದು ಹೇಳಿದ್ದಾರೆ. ನಾನೇ ಎಷ್ಟೋ ಸಾರಿ ಅನುದಿನದ ಧ್ಯಾನದಲ್ಲಿ ಈ ಚಿಂತೆ ಕುರಿತು ಧ್ಯಾನಿಸಿದ್ದೇನೆ. ಮತ್ತೆ ಇದನ್ನೇ ಹೇಳಬೇಕಾ ದೇವರೇ ಎಂದು ಯೋಚಿಸುವಾಗ, ಎಷ್ಟೇ ಸಾರಿ ಕೇಳಿದರೂ, ಎಷ್ಟೇ ಸಾರಿ ಓದಿದರೂ, ಎಷ್ಟೇ ಸಾರಿ ದೇವರ ವಾಕ್ಯದಿಂದ ಬಲಪಡುತ್ತಿದ್ದರೂ ಸಹ ಆ ಚಿಂತೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನಮ್ಮೊಳಗೆ ಜನಿಸುತ್ತಲೇ ಇರುತ್ತೆಯಲ್ಲವೋ? ಯೇಸು ಹೇಳಿರುವ ಮಾತುಗಳನ್ನು ನೋಡಿರಿ. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 25ನೇ ವಚನದಿಂದ ಓದುತ್ತಿದ್ದೇನೆ, ಕೇಳ್ರಿ. ಆದ ಕಾರಣ ನಾನು ನಿಮ್ಮೆಲ್ಲರಿಗೂ ಹೇಳುವುದೇನೆಂದರೆ, ನಮ್ಮ ಪ್ರಾಣಧಾರೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು ಎಂದು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಆಹಾರಕ್ಕಿಂತ ಪ್ರಾಣವೂ, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೋ? ನೋಡಿ ಪ್ರಿಯರೇ, ನಮಗೆ ದಿನಾಲು ಬರುವಂತಹ ಚಿಂತೆಯೇ ಇದಲ್ಲವೋ? ನಿನ್ನೆ ಊಟ ಮಾಡಿದೆವು, ಮತ್ತೆ ಈ ದಿನ ಹಸುವೆಯಾಗತ್ತೆ. ಎಷ್ಟೇ ಸಾರಿ, ಎಷ್ಟೇ ದೇವರು ನಮಗೆ ಅನುಗ್ರಹಿಸಿದ್ರು ಸಹ ಮತ್ತೊಮ್ಮೆ ಆ ಒಂದು ಕೊರತೆ ಕಾಣಿಸುತ್ತಾ ಇರುತ್ತೆ. ಹೌದು, ಅನುದಿನವೂ ನಾವು ಪೋಷಿಸಲ್ಪಡಬೇಕು. ಬಟ್ ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು, ನಾಳೆಯ ಕುರಿತು ಚಿಂತಿಸಬೇಡಿರಿ ಎಂದು ಯೇಸು ಹೇಳಿದ್ದಾರೆ. ಆದರೆ ನಾವು ನಾಳೆಯ ಕುರಿತು ಅಲ್ಲ, 10 ವರ್ಷಗಳ ನಂತರ ಏನು ನಡೆಯುತ್ತೆ, ನನಗೆ ಯಾರಿದ್ದಾರೆ, ನನಗೆ ಯಾರು ಸಹಾಯ ಮಾಡ್ತಾರೆ, ನನ್ನ ಪರಿಸ್ಥಿತಿ ಹೇಗಿರುತ್ತೆ ಎಂಬುದಾಗಿ ಈ ದಿನವೇ ಚಿಂತಿಸುತ್ತಾ ಕೂತುಕೊಳ್ಳುವಂತಹ ಅನೇಕರನ್ನು ನಾವು ನೋಡ್ತೇವೆ. ಯೇಸು ಹೇಳ್ತಿದ್ದಾರೆ, ಆಹಾರ ಮುಖ್ಯವೋ, ಶರೀರ ಮುಖ್ಯವೋ? ವಸ್ತ್ರ ಮುಖ್ಯವೋ, ಇಲ್ಲವೇ ಪ್ರಾಣ ಮುಖ್ಯವೋ? ಏನಂತೆ? ಆಹಾರ ಮುಖ್ಯವೋ, ಪ್ರಾಣ ಮುಖ್ಯವೋ? ಶರೀರ ಮುಖ್ಯವೋ, ಇಲ್ಲವಾದರೆ ವಸ್ತ್ರಗಳು ಮುಖ್ಯವೋ? ಶರೀರ ಇಲ್ಲದೇ ಇರುವುದಾದರೆ ವಸ್ತ್ರಗಳು ಎಲ್ಲಿ ಧರಿಸಲಿಕ್ಕಾಗುತ್ತೆ? ಪ್ರಾಣ ಇಲ್ಲದಿರುವಾಗ ತಿಂಡಿ ಇದ್ರೂ ಕೂಡ ಎಲ್ಲಿ ತಿನ್ನಲಿಕ್ಕಾಗುತ್ತೆ? ನಾವಿದನ್ನು ಮರೆತು ಹೋಗ್ತಿದ್ದೇವೆ. ಪ್ರಾಣ ಕೊಟ್ಟ ದೇವರನ್ನು ಸ್ತುತಿಸುತ್ತಾ ಇಲ್ಲ, ನಮ್ಮನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನನ್ನು ಆರಾಧಿಸುತ್ತಾ ಇಲ್ಲ. ಯೇಸು ಹೇಳ್ತಿದ್ದಾರೆ, ಚಿಂತಿಸಬೇಡಿರಿ, ನಾನೇ ನಿಮ್ಮ ಸೃಷ್ಟಿಕರ್ತನು, ನಿಮ್ಮ ರಕ್ಷಣೆಯ ಕರ್ತನು, ನಿಮ್ಮ ದೇವರು, ನಿಮ್ಮ ವಿಮೋಚಕನು, ನಿಮ್ಮನ್ನು ಪ್ರೀತಿಸಿ ನಿಮಗೋಸ್ಕರ ಪ್ರಾಣ ಕೊಟ್ಟಾತನೂ ಆಗಿದ್ದೇನೆ ಅನ್ನುತ್ತಾರೆ. ನೀವು ಅನವಶ್ಯಕವಾಗಿ ಚಿಂತಿಸುತ್ತಾ ಇದ್ದೀರಿ. ಆಕಾಶ ಪಕ್ಷಿಗಳನ್ನು ನೋಡಿರಿ. ಯೇಸು ಮುಂದೆ ಅದನ್ನೇ ಹೇಳ್ತಾರೆ ನೋಡಿ, 26ನೇ ವಚನದಲ್ಲಿ, ಆಕಾಶದ ಪಕ್ಷಿಗಳನ್ನು ನೋಡಿರಿ. ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆಕಾಶದಲ್ಲಿನ ಪಕ್ಷಿಗಳನ್ನು ನೋಡಿರಿ. ಎಷ್ಟೋ ವಿಧವಾದಂತಹ ಪಕ್ಷಿಗಳಿವೆ. ಅದರಲ್ಲಿ ಒಂದು ಚಿಕ್ಕ ಗುಬ್ಬಿಯನ್ನಾದರೂ ನೋಡಿ, ಸಾಧಾರಣವಾಗಿ ಅದು ನಮಗೆ ಕಾಣಿಸುತ್ತೆ. ಆ ಗುಬ್ಬಿ ಅಂದರೆ ನಿಮಗೆ ತಿಳಿಯದೇ ಇರಬಹುದು. ಇಲ್ಲಿ ಪಿಕ್ಚರ್ ಹಾಕಲಾಗಿದೆ ನೋಡಿರಿ.
ಗುಬ್ಬಿ ಎಷ್ಟಿರುತ್ತೆ ಪ್ರಿಯರೇ? ಇಷ್ಟೇ ಇರುತ್ತೆ. ಚಿಲಿಪಿಲಿ ಅನ್ನುತ್ತಾ ಕೂಗಾಡುತ್ತೆ. ಅಕ್ಕಿ ಆರಿಸುತ್ತಿರುವಾಗ, ಅದರಲ್ಲಿನ ಹೊಟ್ಟು ಬೀಸಾಡುವಾಗ ಅದನ್ನೇ ತಿನ್ನಲು ನಮ್ಮ ಮನೆ ಸುತ್ತಲೂ ತಿರುಗಾಡ್ತಾವಲ್ಲವೇ? ಈಗ ಪ್ಲಾಸ್ಟಿಕ್ನಲ್ಲಿ ಬರುವಂತಹ ರೈಸ್ ಇರೋದ್ರಿಂದ, ಆಲ್ರೆಡಿ ಶುಭ್ರ ಮಾಡಿ ಬರ್ತಾ ಇರೋದ್ರಿಂದ, ಮತ್ತೆ ಅವುಗಳನ್ನು ಶುದ್ಧಿ ಮಾಡಿಕೊಳ್ತಾ ಇಲ್ಲ, ಸೋಸಿಕೊಳ್ಳುವ ಅವಶ್ಯಕತೆ ಇಲ್ಲದೇ ಇರುವುದರಿಂದ ನಾವು ಏನು ಕೂಡ ಪಕ್ಕದಲ್ಲಿ ಎಸೆಯುತ್ತಾ ಇಲ್ಲ. ಅದಕ್ಕಾಗಿ ಆ ಗುಬ್ಬಿಗಳು ನಮ್ಮ ಹತ್ತಿರ, ನಮ್ಮ ಹೊಸಲಿನ ಬಳಿಗೂ ಕೂಡ ಬರುತ್ತಾ ಇಲ್ಲ. ಸಾಧಾರಣವಾಗಿ ಗುಬ್ಬಿಗಳನ್ನು ನೋಡುವಾಗ ಬಹಳ ಮುದ್ದಾಗಿರುತ್ತವೆ, ಚಿಕ್ಕದಾಗಿರ್ತವೆ. ಆದರೆ ಯೇಸು ಹೇಳ್ತಿದ್ದಾರೆ, ಆಕಾಶದ ಪಕ್ಷಿಗಳನ್ನು ನೋಡಿರಿ. ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜದಲ್ಲಿ ತುಂಬಿಡುವುದಿಲ್ಲ. ಅವುಗಳಿಗೆ ಮನೆ ಇಲ್ಲ, ಕಣಜಗಳಲ್ಲಿ ಕಾಳುಗಳನ್ನು ತುಂಬಿಸಿಕೊಂಡು ಕೂತ್ಕೊಳ್ಳುವುದಿಲ್ಲ, ಸ್ಟೋರ್ ಮಾಡಿಕೊಳ್ಳುವುದಿಲ್ಲ. ಏನಂತೆ? ವಾಸ್ತವ ಯೇಸು ಇಲ್ಲಿ ಹೇಳ್ತಿದ್ದಾರೆ ನೋಡಿ, ನೀವು ಅವುಗಳಿಗಿಂತಲೂ ಬಹು ಶ್ರೇಷ್ಠರಾದವರಲ್ಲವೋ? ಆದಾಗ್ಯೂ ನಿಮ್ಮ ಪರಲೋಕದ ತಂದೆ ಅವುಗಳನ್ನು ಪೋಷಿಸುತ್ತಿದ್ದಾರೆ. ಪರಲೋಕದ ತಂದೆ ಗುಬ್ಬೆಗಳನ್ನು ಕೂಡ ಪೋಷಿಸುತ್ತಿರುವಾಗ, ಹಾಗೆ ಗುಬ್ಬೆಗಳನ್ನು ಪೋಷಿಸುವ ದೇವರು ನಮ್ಮನ್ನು ಯಾಕೆ ಪೋಷಿಸುವುದಿಲ್ಲ? ಮತ್ತೊಂದು ವಚನ ತೋರಿಸ್ತೇನೆ ಬನ್ನಿ. ಇದೇ ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 29ನೇ ವಚನ ಹೇಳುತ್ತದೆ, 2 ಗುಬ್ಬಿಗಳು ದುಡ್ಡಿಗೆ ಮಾರುವುದುಂಟಲ್ಲ. ಇಲ್ಲಿ ದುಡ್ಡು ಅಂದರೆ 1 ರೂಪಾಯಿಗೆ ಮಾರುವುದುಂಟಲ್ಲ ಅನ್ನುತ್ತಿದ್ದಾರೆ. ಆದರೂ ನಿಮ್ಮ ತಂದೆಯ ಚಿತ್ತವಿಲ್ಲದೆ ಅವುಗಳಲ್ಲಿ ಒಂದಾದರೂ ನೆಲಕ್ಕೆ ಬೀಳದು. ಅಷ್ಟೊಂದು ಕಡಿಮೆಯಾದದ್ದಾಗಿದೆ. ಅವುಗಳ ಬೆಲೆ ಬಹಳ ಕಡಿಮೆ. 2 ಗುಬ್ಬಿಗಳ ಬೆಲೆ 1 ರೂಪಾಯಿ. ಆದರೂ ಆ ಗುಬ್ಬಿಗಳನ್ನು ದೇವರು ಎಷ್ಟು ಕಾಪಾಡುತ್ತಿದ್ದಾರೆಂದರೆ, ಅವುಗಳಲ್ಲಿ ದೇವರ ಚಿತ್ತವಿಲ್ಲದೆ ಒಂದು ಕೂಡ ನೆಲಕ್ಕೆ ಬೀಳುವುದಿಲ್ಲ ಅಂತೆ. ನಿಮ್ಮ ತಲೆ ಕೂದಲುಗಳೆಲ್ಲವೂ ಸಹ ಎಣಿಕೆಯಾಗಿವೆ. ಆದುದರಿಂದ ನೀವು ಹೆದರಬೇಡಿರಿ. ಅನೇಕ ಗುಬ್ಬಿಗಳಿಗಿಂತ ನೀವು ಶ್ರೇಷ್ಠರು. ಎಷ್ಟು ಜನರಿಗೆ ನಿಜವಾಗ್ಲೂ ನಂಬಿಕೆಯಿದೆ, ನನ್ನ ದೇವರು ನನ್ನನ್ನು ಪ್ರೀತಿಸಿದ್ದಾರೆ, ನಾನು ಆತನ ದೃಷ್ಟಿಯಲ್ಲಿ ಬಹು ಅಮೂಲ್ಯನಾದ ವ್ಯಕ್ತಿಯಾಗಿದ್ದೇನೆ, ಆತನು ನನ್ನನ್ನು ಬಿಡುವುದಿಲ್ಲ, ತಳ್ಳಿ ಬಿಡುವುದಿಲ್ಲ. ಆಕಾಶ ಪಕ್ಷಿಗಳನ್ನು ಪೋಷಿಸುವ ದೇವರು ನನ್ನ ಹಸಿವೆ ತೀರಿಸುತ್ತಾರೆ, ನನ್ನ ಅವಶ್ಯಕತೆ ತೀರಿಸುತ್ತಾರೆ ಎಂಬ ನಂಬಿಕೆ ನಿಮಗಿದೆಯಾ ಪ್ರಿಯರೇ? ನಾವು ಬೆಳಗ್ಗೆ ಎದ್ದ ಕೂಡಲೇ ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಧರಿಸಬೇಕು, ನಾವು ನಮ್ಮ ಪ್ರಯತ್ನ ಮಾಡ್ತಿದ್ದೇವೆ ಹೊರತು ನಮ್ಮನ್ನು ಪೋಷಿಸುವುದಕ್ಕಾಗಿ, ನಮ್ಮನ್ನು ಸಂರಕ್ಷಿಸುವುದಕ್ಕಾಗಿ, ನಮ್ಮನ್ನು ಆಧರಿಸುವುದಕ್ಕಾಗಿ, ನಮ್ಮ ಅವಶ್ಯಕತೆಗಳನ್ನೆಲ್ಲ ತೀರಿಸುವುದಕ್ಕಾಗಿ, ನಮ್ಮ ಹಸಿವೆಯನ್ನೆಲ್ಲ ತೀರಿಸುವುದಕ್ಕಾಗಿ ನಮ್ಮ ಕರ್ತನು ನಮ್ಮ ವಿಷಯದಲ್ಲಿ ಎಷ್ಟೋ ಆಸೆಯುಳ್ಳವರಾಗಿದ್ದಾರೆಂದು ಗುರುತಿಸಲಿಕ್ಕಾಗ್ತಿಲ್ಲ. ನೀವು ಗುಬ್ಬಿಗಳಿಗಿಂತಲೂ ಶ್ರೇಷ್ಠರಲ್ಲವೋ? ನಿಮಗೆ ಶರೀರ ಕೊಟ್ಟಾಗ, ಅದ್ಭುತವಾದ ಶರೀರ ಕೊಟ್ಟಿರುವಾಗ ಆ ಶರೀರವನ್ನು ನಾನು ಪೋಷಿಸುವುದಿಲ್ಲವೋ? ನಿಮಗೆ ಪ್ರಾಣಾತ್ಮ ಶರೀರವನ್ನು ಕೊಟ್ಟಾತನು ನಿಮಗೆ ಅವಶ್ಯಕವಾಗಿರುವಂತಹ ಪೌಷ್ಟಿಕಾಂಶವನ್ನು, ಶಕ್ತಿಯನ್ನು, ಆಹಾರವನ್ನು ನಾನು ಕೊಡುವುದಿಲ್ಲವೋ? ದೇವರು ಹೇಳ್ತಾರೆ, ನನ್ನ ನೀತಿಯನ್ನು, ರಾಜ್ಯವನ್ನು ಮೊದಲು ಹುಡುಕಿರಿ, ಆಗ ಇವೆಲ್ಲವೂ ಕೂಡ ನಿಮಗೆ ಅನುಗ್ರಹಿಸಲ್ಪಡ್ತವೆ. ಮೊದಲು ದೇವರನ್ನು ಹುಡುಕಿರಿ. ಉದಯದಲ್ಲಿ ಎದ್ದ ಕೂಡಲೇ ಅಡುಗೆ ಮನೆ ಅಲ್ಲ, ಸಂಪಾದನೆಯಲ್ಲ. ಲೋಕದಲ್ಲಿ ಏನು ಹೊಂದಿಕೊಳ್ಳಬೇಕು, ಏನು ಸಂಪಾದಿಸಬೇಕು ಎಂದು ಓಡಾಡುತ್ತಿದ್ದಾರೆ ಜನರು ಹೊರತು, ಮೇಲಿನಿಂದ ನಮಗೆ ಕೊಡಲ್ಪಟ್ಟ ಹೊರತು ಯಾವ ಒಳ್ಳೆ ದಾನಗಳನ್ನು, ಯಾವ ಒಳ್ಳೆ ಆಶೀರ್ವಾದ ನಮಗೆ ದೊರಕುವುದಿಲ್ಲ ಎಂದು ನಾವು ನಂಬಲಿಕ್ಕಾಗ್ತಿಲ್ಲ. ಪ್ರಾರ್ಥನೆ ಮಾಡಿರಿ ಎಂದು ಹೇಳುವುದು ನಿಮ್ಮ ಒಳ್ಳೆಯದಕ್ಕಾಗಿಯೇ ಪ್ರಿಯರೇ. ಪ್ರಾರ್ಥನೆ ಅಂದರೆ ಶ್ಲೋಕಗಳು ಹೇಳುವಂಥದ್ದಲ್ಲ. ಪ್ರಾರ್ಥನೆ ಅಂದರೆ ಒಂದು ಮಂತ್ರ ಹೇಳುವುದಲ್ಲ, ಇಲ್ಲವೇ ಒಂದು ರೀತಿಯ ಹೇಳಿದ ಪದಗಳನ್ನೇ ಹೇಳಿ ಪ್ರಾರ್ಥಿಸುವಂಥದ್ದು ಪ್ರಾರ್ಥನೆ ಅಲ್ಲ ಪ್ರಿಯರೇ. ದೇವರೊಂದಿಗೆ ಮಾತಾಡಿಕೊಳ್ಳುವಂಥದ್ದಾಗಿದೆ, ಆತನ ಮುಖದರ್ಶನ ಮಾಡಿಕೊಳ್ಳುವಂಥದ್ದಾಗಿದೆ, ಆತನ ನಾಮವನ್ನು ಸ್ಮರಿಸುವಂಥದ್ದಾಗಿದೆ, ಆತನಲ್ಲಿ ನಂಬಿಕೆ ಇಡುವಂಥದ್ದಾಗಿದೆ. ಆತನ ಮಾತುಗಳನ್ನೆಲ್ಲ ಧ್ಯಾನ ಮಾಡುತ್ತಿರುವಾಗ ಎಷ್ಟು ಧೈರ್ಯ ಬರುತ್ತದೆ ನೋಡಿ. ಗುಬ್ಬಿಗಳಿಗಿಂತಲೂ ನೀವು ಶ್ರೇಷ್ಠರು. ಅಡವಿಯ ಹೂವುಗಳನ್ನು ನೋಡಿರಿ, ಅವು ಎಷ್ಟೋ ಅಂದವಾಗಿರ್ತವೆ, ಬಗೆ ಬಗೆಯ ಬಣ್ಣಗಳುಳ್ಳವುಗಳಾಗಿರ್ತವೆ. ಯಾರೋ ಪೇಂಟ್ ಹಚ್ಚಿರುವಂತೆ ಬಗೆ ಬಗೆಯ ಬಣ್ಣ ಅವುಗಳಿಗೆ ಇರುತ್ತವೆ. ಒಂದು ದಿನ ನಾನು ಊಟಿಯಲ್ಲಿರುವ ಕುನ್ನೂರ್ನಲ್ಲಿ ಸೇವೆ ಮಾಡುತ್ತಿರುವಾಗ ಬೆಳಿಗ್ಗೆ ಎದ್ದ ಕೂಡಲೇ ಆ ಗುಡ್ಡದ ಮೇಲೆ ಬಗೆ ಬಗೆಯ ಬಣ್ಣದಿಂದ ಯಾರೋ ಕಾರ್ಪೆಟ್ ಹಾಕಿದಂತೆ, ಮುಚ್ಚಿದಂತೆ ಇತ್ತು. ಅಷ್ಟು ಅಂದವಾಗಿ ಆ ಹೂಗಳು ಅಲಂಕಾರವಾಗಿರ್ತವೆ. ಬೆಳಗ್ಗೆ
ಅರಳಿ ಸಾಯಂಕಾಲ ಬಾಡಿ ಹೋಗುವ ಅಡವಿ ಹೂವನ್ನು ಅಲಂಕರಿಸಿದ ದೇವರು ತನ್ನ ಆಕಾರದಲ್ಲಿ ತನ್ನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಂತಹ ನಮಗೆ ಬೇಕಾದ ವಸ್ತ್ರಗಳನ್ನು ಕೊಡುವುದಿಲ್ಲವೋ? ನಮ್ಮ ಮಕ್ಕಳಿಗೆ ಬೇಕಾದಂತಹ ಆಭರಣಗಳನ್ನು ಕೊಡುವುದಿಲ್ಲವೋ? ಅವಶ್ಯಕತೆಗಳನ್ನು ತೀರಿಸುವುದಿಲ್ಲವೋ? ನಮ್ಮ ಮಕ್ಕಳು ಈ ದಿನಗಳಲ್ಲಿ ಒಳ್ಳೆ ಬಟ್ಟೆ ಧರಿಸುವಾಗ ಅದನ್ನು ನೋಡಿ ಬಹಳ ಜನ ಅಸೂಯೆ ಪಡ್ತಿದ್ದಾರೆ. ನಾವು ಏನೋ ಸ್ವಲ್ಪ ಶುಭ್ರವಾದ ವಸ್ತ್ರ ಧರಿಸಿಕೊಂಡ್ರೆ ಬಹಳಷ್ಟು ಜನ ಇದೇನು ಎಂದು ಚಿಂತಿಸುತ್ತಿದ್ದಾರೆ. ನನಗೆ ಬಹಳ ಆಶ್ಚರ್ಯಕರವಾಗಿರುತ್ತೆ. ಅಷ್ಟಕ್ಕೂ ಬಣ್ಣಗಳನ್ನೆಲ್ಲ ಸೃಷ್ಟಿಸಿದ್ದು ಯಾರು ಪ್ರಿಯರೇ? ಅಡವಿ ಹೂಗಳನ್ನೇ ಸೃಷ್ಟಿಸಿದ ದೇವರ ಮಕ್ಕಳಾಗಿರುವ ನಾವು ಚೆನ್ನಾಗಿರುವುದು ತಪ್ಪೇನಿದೆ ಹೇಳಿ? ಆರ್ಭಾಟ ಮಾಡಬಾರದು, ಅಹಂಭಾವ ಇರಬಾರದು, ಪಕ್ಕದಲ್ಲಿದ್ದವರನ್ನು ಆಕರ್ಷಿಸಬಾರದು. ನೋಡಿ ಪ್ರಿಯರೇ, ಯಾಕೋಬನು ಯೋಸೇಫನಿಗೆ ಬಹಳ ಪ್ರೀತಿಸ್ತಾನೆ. ಅದಕ್ಕೆ ಯಾಕೋಬನು ಯೋಸೇಫನಿಗೆ ಬಣ್ಣ ಬಣ್ಣದ ಮೇಲಂಗಿ ಹೊಲಿಸುತ್ತಾನೆ, ಸ್ಪೆಷಲ್ ಆಗಿ. ಅದನ್ನು ನೋಡಿ ಅಣ್ಣಂದಿರೆಲ್ಲ ಅಸೂಯೆ ಪಡ್ತಾರೆ. ಈ ದಿನ ಅದನ್ನೇ ನೋಡ್ತಿದ್ದೇವೆ. ದೇವರು ತನ್ನನ್ನು ಪ್ರೀತಿಸುವವರಿಗೆ ಎಲ್ಲವನ್ನೂ ಕೊಡುತ್ತಾರೆ. ಭಿಕ್ಷೆ ಬೇಡುವವರ ಹಾಗೆ ನಮ್ಮನ್ನಿಡೋದಿಲ್ಲ. ಆಹಾರ ಇಲ್ಲದಕ್ಕಾಗಿ, ವಸ್ತ್ರಗಳಿಲ್ಲದಕ್ಕಾಗಿ ನೀವು ಕಷ್ಟಪಡುವ ಅಗತ್ಯವಿಲ್ಲ. ನೀವು ನಂಬದೇ ಇರುವುದರಿಂದ, ನೀವು ಬೇಡಿಕೊಳ್ಳದೇ ಇರುವುದರಿಂದ ಅವುಗಳನ್ನು ನೀವು ಹೊಂದಿಕೊಳ್ಳಲಿಲ್ಲ. ದೇವ್ರು ಹೇಳ್ತಾರೆ, ನಾನು ಕೊಡಲು ಸಿದ್ಧನಾಗಿರುವಾಗ ನೀವು ಇವುಗಳನ್ನು ಹೊಂದಿಕೊಳ್ಳಲಾರದೆ ಏನೋ ನೀವೇ ಸಂಪಾದಿಸಿಕೊಳ್ಳಲು ಬೆಳಗ್ಗೆ ಎದ್ದು ಕೂಡಲೇ ಹೊರಡ್ತಾ ಇದ್ದೀರಿ. ನಾವು ಹೇಳಬೇಕು, ದೇವರೇ ನನ್ನನ್ನು ಆಶೀರ್ವದಿಸು. ಈ ದಿನ ನಾನು ಮಾಡುವ ಎಲ್ಲಾ ಕೆಲಸಗಳಲ್ಲಿ ನಿಮ್ಮ ಸಹಾಯ ದಯಪಾಲಿಸಿರಿ. ನನ್ನ ಕಷ್ಟಾರ್ಜಿತವನ್ನು ಆಶೀರ್ವದಿಸಿರಿ ಎಂದು ದೇವರ ಮೇಲೆ ನಂಬಿಕೆಟ್ಟು ಕೇಳಿ ನೋಡಿ. ಚಿಕ್ಕ ಗುಬ್ಬಿಗಳನ್ನೇ ಪ್ರೀತಿಸುವ ದೇವರು ತನ್ನ ಆಕಾರದಲ್ಲಿ ತನ್ನ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟ ನಮ್ಮನ್ನು ಪ್ರೀತಿಸುವುದಿಲ್ಲವೋ? ಒಂದು ಕಾಸಿಗೆ ಮಾರಲ್ಪಡುವ 2 ಗುಬ್ಬಿಗಳನ್ನು ಕೂಡ ಲಕ್ಷಿಸುವಂತಹ ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಅವಶ್ಯಕತೆಗಳೆಲ್ಲವನ್ನು ತೀರಿಸುವುದಿಲ್ಲವೋ? ಸಂರಕ್ಷಿಸುವುದಿಲ್ಲವೋ? ಆತನು ಖಚಿತವಾಗಿಯೂ ನಮ್ಮನ್ನು ಪೋಷಿಸುತ್ತಾನೆ. ಆತನು ನಮ್ಮ ಪೋಷಕನಾಗಿದ್ದಾನೆ. ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರಗೆ ಬಂದಾಗ 6 ಲಕ್ಷ ಪುರುಷರು, ಇನ್ನು ಚಿಕ್ಕ ಮಕ್ಕಳು ಮತ್ತು ಸ್ತ್ರೀಯರು ಸೇರಿಸಿದ್ರೆ ಹೆಚ್ಚು ಕಡಿಮೆ 20 ಲಕ್ಷ ಮಂದಿ ಇದ್ರು ಎಂಬ ಅಂದಾಜಿದೆ. ಅಷ್ಟೊಂದು 20 ಲಕ್ಷ ಜನರಿಗೆ ಅರಣ್ಯದಲ್ಲಿ ಯಾರು ಪೋಷಿಸಿದ್ರು ಹೇಳಿ? 20 ಲಕ್ಷದಷ್ಟು ಜನರಿಗೆ ಎಷ್ಟು ನೀರು ಬೇಕು, ಎಷ್ಟು ಆಹಾರ ಬೇಕು, ಅಷ್ಟೊಂದು ದೊಡ್ಡ ಜನಸಮೂಹಕ್ಕೆ ಆಹಾರ ಸಿದ್ಧಪಡಿಸಬೇಕಾದ್ರೆ ಎಷ್ಟು ಕಿಚನ್ಗಳು ಬೇಕು, ಎಷ್ಟು ಗ್ಯಾಸ್ಗಳು ಬೇಕು, ಎಷ್ಟು ಟನ್ನುಗಟ್ಟಲೆ ಕಟ್ಟಿಗೆಗಳು ಬೇಕು, ವಾಟರ್ ಟ್ಯಾಂಕ್ಗಳು ಬೇಕು. ಎಷ್ಟು ಅದ್ಭುತವಾಗಿ ಪೋಷಿಸಿದ್ರು ನೋಡಿ. 1 ದಿನವೋ 2 ದಿನವೋ, ಒಂದು ಮದುವೆ ನಡೆಯುವಾಗ ನೋಡಿ ಎಷ್ಟು ಆರ್ಭಾಟದಿಂದ ಕೂಡಿರುತ್ತೆ 1000 ಜನಕ್ಕೆ ಊಟ ಬಡಿಸಲು. ಆದರೆ 20 ಲಕ್ಷದಷ್ಟು ಜನರಿಗೆ 40 ವರ್ಷಗಳವರೆಗೂ ಪೋಷಿಸಿದ್ದಾರೆ ದೇವರು. ಅದ್ಭುತವಾದ ರೀತಿಯಲ್ಲಿ ಆಕಾಶದ ಮನ್ನವನ್ನೇ ಸುರಿಸಿದ್ದಾರೆ. ಬಂಡೆಯೊಳಗಿಂದ ನೀರನ್ನು ಬರಮಾಡಿದ್ದಾರೆ. ನಂಬುವುದು ನಿಮ್ಮಿಂದಾಗುವುದಾದರೆ ನಂಬುವವನಿಂದ ಸಮಸ್ತವೂ ಸಾಧ್ಯ. ಇಂದಿನಿಂದ ನೀವು ಕೂಡ ನಂಬಿಕೆ ಇಡೀರಿ. ಚಿಂತೆ ಮಾತ್ರ ಮಾಡಬೇಡಿ, ಚಿಂತಿಸಬೇಡಿರಿ. ತಿಂಡಿಯ ಕುರಿತಾಗಿ, ಬಟ್ಟೆಗಳ ಕುರಿತಾಗಿ, ಭವಿಷ್ಯದ ಕುರಿತಾಗಿ ಆಲೋಚಿಸುತ್ತಾ ಚಿಂತಿಸುವುದರಿಂದ ಯಾವ ಪ್ರಯೋಜನವಿಲ್ಲ. ನಾವು ಎಷ್ಟೇ ಕೀಳ್ಮಟ್ಟದವರಾಗಿದ್ರೂ ಸಹ, ಜನರ ದೃಷ್ಟಿಗೆ ಎಷ್ಟೇ ಅಲ್ಪವಾಗಿದ್ರೂ ಸಹ, ಎಷ್ಟೇ ಬಡವರಾಗಿದ್ರೂ ಸಹ, ಚರಾಪ್ತೆ ಎಂಬ ಊರಿನಲ್ಲಿ ಒಬ್ಬ ಬಡ ವಿಧವೆ ಇದ್ದಳು. ಬರಗಾಲದಲ್ಲಿದ್ದಳು. ಗಂಡ ಇಲ್ಲ ಆಕೆಗೆ. ಚಿಕ್ಕ ಮಗನೊಬ್ಬನೇ ಇದ್ದ. ತಮ್ಮನ್ನು ಪೋಷಿಸಿಕೊಳ್ಳಲು ಯಾವ ವೃತ್ತಿ ಇಲ್ಲ. ಮನೆಯಲ್ಲಿರುವುದೆಲ್ಲ ಖಾಲಿಯಾಯಿತು. ಒಂದು ಸ್ವಲ್ಪ ಹಿಟ್ಟು, ಸ್ವಲ್ಪ ಎಣ್ಣೆ ಅಷ್ಟೇ ಇತ್ತು. ಕೊನೆಗೆ ರೊಟ್ಟಿ ಮಾಡಿಕೊಂಡು ತಿಂದು ಹಾಗೆ ಕಾಲು ಮುದುರಿಸಿಕೊಂಡು ಸತ್ತೋಗೋಣ ಅಂದ್ಕೊಂಡಿದ್ದಳಂತೆ. ಆ ಪರಿಸ್ಥಿತಿಯಲ್ಲಿ ಆಕೆಯನ್ನು ದೇವರು ನೋಡ್ತಾರೆ. ದೇವರು ನೋಡಿ, ಏಲಿಯಾ ಕೆರೆತ್ ಹಳ್ಳದ ಬಳಿಯಲ್ಲಿ ಹಾಯಾಗಿ ಬೆಳಗ್ಗೆ ಸಾಯಂಕಾಲ ಕಾಗೆಗಳ ಸಮೂಹಕ್ಕೆ ದೇವರು ಆರ್ಡರ್ ಮಾಡಿದ್ರು. ಅವನಿಗೆ ಯಾರು ಆಹಾರ ತಂದುಕೊಟ್ರು? ರೊಟ್ಟಿ ಮಾಂಸ ಹೊತ್ತು ಹೊತ್ತಿಗೆ ಎಲಿಯನಿಗೆ ಒದಗಿಸಲಾಯಿತು. ಈ ದಿನ ಕೆಲವೊಂದು ಜನ ದೇವರ ಸೇವಕರಿಗೂ ಅಪನಂಬಿಕೆ ಇದೆ ಪ್ರಿಯರೇ. ದೇವರ ಸೇವೆ ಒಂದೇ ಮಾಡಿದ್ರೆ ಹೇಗೆ ನಡೆಯುತ್ತೆ? ಪಕ್ಕದಲ್ಲಿ ಒಂದು ಬಿಸ್ನೆಸ್ ಮಾಡೋಣ, ಇನ್ನೊಂದು ರೀತಿಯ ಆದಾಯ ಪಡೆದುಕೊಳ್ಳೋಣ, ಪ್ರಯಾಸ ಪಡೋಣ ಅಂದುಕೊಳ್ತಿದ್ದಾರೆ. ಆದರೆ ಆಕಾಶ ಪಕ್ಷಿಗಳನ್ನು ಪೋಷಿಸುವ ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಕುಟುಂಬವನ್ನು ಪೋಷಿಸುತ್ತಾರೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಬರಗಾಲ ಇರುವುದಾದರೆ, ನಿಮ್ಮ ಮನೆಯಲ್ಲಿ ಆಹಾರವಿಲ್ಲದಿರುವುದಾದರೆ, ನಿಮ್ಮ ಮನೆಯಲ್ಲಿ ಬಡತನ ಇರುವುದಾದರೆ, ನೀವು ದೇವರನ್ನು ನಂಬುತ್ತಾ ಇಲ್ಲ ಎಂದರ್ಥ. ನೀವು ಕರ್ತನಿಗೆ ಬೇಡಿಕೊಳ್ತಾ ಇಲ್ಲ ಎಂದರ್ಥ. ನಿಮ್ಮಷ್ಟಕ್ಕೆ ನೀವೇ ಸ್ವಂತ ಪ್ರಯಾಸದಿಂದ ಏನೋ ಸಾಧಿಸಬೇಕಂದ್ಕೊಳ್ತಾ ಇದ್ದೀರಿ ಹೊರತು
ಏನೂ ಇಲ್ಲದವರಾಗಿ ಉಳಿದುಕೊಳ್ತಾ ಇದ್ದೀರಿ. ಮೊದಲು ಕರ್ತನನ್ನು ಹುಡುಕೋಣ, ಆತನ ಚಿತ್ತವನ್ನು ಹುಡುಕೋಣ, ಆತನ ಸನ್ನಿಧಿಯನ್ನು ಹುಡುಕೋಣ. ಆತನ ಸನ್ನಿಧಿಯಲ್ಲಿ ಪ್ರಾರ್ಥನೆಯಿಂದ ನಿಮ್ಮ ದಿನಚರಿಯನ್ನು ಪ್ರಾರಂಭಿಸಿರಿ. ಆ ದಿನದಲ್ಲೆಲ್ಲ ನಿಮ್ಮ ಅವಶ್ಯಕತೆಗಳೆಲ್ಲ ತೀರಿಸಲ್ಪಡ್ತವೆ, ನಿಮ್ಮ ಕೊರತೆಗಳೆಲ್ಲ ತೀರಿಸಲ್ಪಡ್ತವೆ. ಒಂದು ತಲೆ ಕೂದಲು ಕೂಡ ಕೆಳಗೆ ಬೀಳದಂತೆ ದೇವರು ಕಾಪಾಡ್ತೇನೆ ಅಂದಿದ್ದಾರಲ್ಲವೇ? ಗುಬ್ಬಿಗಳಿಗಿಂತಲೂ ನೀವು ಎಷ್ಟೋ ಶ್ರೇಷ್ಠರಾಗಿದ್ದೀರಿ. ನನ್ನ ದೃಷ್ಟಿ ನಿಮ್ಮ ಮೇಲೆ ಇಟ್ಟಿದ್ದೇನೆ ಎಂದು ಹೇಳಿದಂತಹ ಕರ್ತನ ಮೇಲೆ ನಂಬಿಕೆ ಇಟ್ಟು ಆತನು ಅನುಗ್ರಹಿಸುವ ಆದರಣೆಯನ್ನು, ಸಮೃದ್ಧಿಯನ್ನು ಹೊಂದಿಕೊಳ್ಳೋಣ. ಏನಾಗಿದೆ ನಿಮ್ಮ ಚಿಂತೆ? ಅದನ್ನು ದೇವರಿಗೆ ಹೇಳಿಕೊಳ್ಳಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ದೇವರೇ, ಈ ದಿನಗಳಲ್ಲಿ ಒಂದಲ್ಲ ಎರಡಲ್ಲ ತಿಂಡಿ ವಸ್ತ್ರಗಳ ವಿಷಯದಲ್ಲಿ ಮಾತ್ರವಲ್ಲ, ಅನೇಕ ವಿಧವಾದ ಚಿಂತೆಗಳು ನಮಗೆ ಬೆನ್ನಟ್ಟಿ ಪೀಡಿಸಿ ಕಾಡಿಸುತ್ತಿರುವಾಗ, ನಾನಾ ವಿಧವಾದ ವ್ಯಾಧಿಗಳು, ಬಾಧೆಗಳು, ಸಮಸ್ಯೆಗಳು, ಕೊರತೆಗಳು ಕೂಡಿರುವ ಪರಿಸ್ಥಿತಿಗಳು ನಮ್ಮನ್ನು ಭಯಭೀತಿಯೊಳಗೆ ತಳ್ಳಿಬಿಡುತ್ತಿರುವಾಗ, ನಮ್ಮ ಕೊರತೆಗಳೆಲ್ಲ ತೀರಿಸಬಲ್ಲಂತಹ, ಕಷ್ಟಗಳನ್ನೆಲ್ಲ ಪರಿಹರಿಸಿ ಬಿಡಿಸಬಲ್ಲಂತಹ ಕರ್ತನು ನಮ್ಮೊಂದಿಗಿದ್ದಾನೆಂಬ ನಂಬಿಕೆಯುಳ್ಳವರಾಗಿ, ಒಂದು ಕಾಸಿಗೆ ಮಾರುವಂತಹ ಗುಬ್ಬಿಗಳು ಕೂಡ ನೆಲಕ್ಕೆ ಬೀಳುವುದಿಲ್ಲ, ತನ್ನ ಸ್ವರೂಪದಲ್ಲಿ ಉಂಟು ಮಾಡಿರುವ ನನ್ನನ್ನು ನನ್ನ ದೇವರು ಬಿಡುವುದಿಲ್ಲ ಎಂದು ನಂಬುವುದಕ್ಕಾಗಿ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ಯಾವ ಯಾವ ಚಿಂತೆಗಳಲ್ಲಿ ಯಾರ್ಯಾರು ಈ ಉದಯ ಕಾಲದಲ್ಲಿದ್ದಾರೋ, ಯಾವ ವಿಷಯದಲ್ಲಿ ಅವರು ಚಿಂತಿಸುತ್ತಿದ್ದಾರೋ, ನಮ್ಮ ಚಿಂತೆಗಳೆಲ್ಲ ತೀರಿಸುವ ದೇವರು ನೀವಾಗಿದ್ದೀರಿ. ಹಾಗಾಗಿ ನಮ್ಮ ಚಿಂತೆ ಭಾರ ಎಲ್ಲ ನಿಮ್ಮ ಮೇಲೆ ಹಾಕ್ತಿದ್ದೇವೆ. ನಮ್ಮ ಕರ್ತನು ನಮಗೆ ದೊಡ್ಡ ಅದ್ಭುತ ಕಾರ್ಯ ಮಾಡಿದಾರೆಂದು ಸಾಕ್ಷಿ ಕೊಡಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವಂತಹ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ಮೇಲಿಂದ ಮೇಲೆ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೇ ದೇವರು ನಮ್ಮ ಪ್ರತಿಯೊಂದು ಅವಶ್ಯಕತೆಗಳನ್ನು ತೀರಿಸುತ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.